ಶುಂಠಿ ಜೋಳ ಹಾಕ್ತೋರೆ ಉಳಿತಿಲ್ಲ, ಇನ್ನು ಭತ್ತ ಬೆಳೆದೋರು ಉಳಿತಾರ. ಮ್ಯಾಲಿನ ಗದ್ದೆ ಕಬ್ಬೆ ಉಳಿಲಿಲ್ಲ, ಇನ್ನು ಬಾಳೆ ನೆಟ್ಟೋರು ಉಳಿತಾರ. ರೈತರ ಹೆಸರಿನಲ್ಲಿ ಯಾಕೆ ಸಾಯ್ತೀರಾ? ಅವ್ರೇನ್ ಮನೆಗೆ ಬಂದು ಮೊಗಕ್ಕೆ ಉಳಿದಿದ್ರ ದಳ್ಳಾಳಿ ಮಾಡುವ ತಪ್ಪಿಗೆ ರೈತರಿಗೆ ಶಿಕ್ಷೆ ಏತಕ್ಕೆ? ಶುಂಠಿ ಜೋಳ ಹಾಕ್ತೋರೆ ಉಳಿತಿಲ್ಲ, ಇನ್ನು ಭತ್ತ ಬೆಳೆದೋರು ಉಳಿತಾರ. ಮ್ಯಾಲಿನ ಗದ್ದೆ ಕಬ್ಬೆ ಉಳಿಲಿಲ್ಲ, ಇನ್ನು ಬಾಳೆ ನೆಟ್ಟೋರು ಉಳಿತಾರ. ಹೊಲವು ಗೇಣುತ್ತ ಸಾಲ ಅಷ್ಟುದ್ದ, ಸಾಲ ಕೊಡೋ ಸಂಘಗಳೇ ಇವರಿಗಾಸರೆ. ನಮ್ ಮಿಸ್ಟೇಕ್ ಇಲ್ಲ, ಗೊಬ್ಬರದ ಮಿಸ್ಟೇಕು, ಎಲ್ಲ ತಿಂದು ನಮ್ಗೆ ಬೈತಾರೆ. ಬೆಳೆದಿರೋ ಬೆಳೆಗೆ ಒಳ್ಳೆ ಬೆಲೆಯೂ ಸಿಗಬೇಕು, ಖರೀದಿಸೋ ಗೊಬ್ಬರಕ್ಕೆ ಸಬ್ಸಿಡಿ ಕೊಡಬೇಕು. ರೈತನ ಕಷ್ಟಗಳು 1011, ಹಾಕೊಳ್ಳಿ ಕಬ್ಬಿನ ಜೊತೆ ಬ್ಯಾರೆದಿನ್ನೊಂದು, ಸಾಲ ನೀಡದ ಬ್ಯಾಂಕಿಗೆ ಈಟೊಂದು ಆಡಂಬ್ರ ಏತಕ್ಕೆ? ಶುಂಠಿ ಜೋಳ ಹಾಕ್ತೋರೆ ಉಳಿತಿಲ್ಲ, ಇನ್ನು ಭತ್ತ ಬೆಳೆದೋರು ಉಳಿತಾರ. ಮ್ಯಾಲಿನ ಗದ್ದೆ ಕಬ್ಬೆ ಉಳಿಲಿಲ್ಲ, ಇನ್ನು ಬಾಳೆ ನೆಟ್ಟೋರು ಉಳಿತಾರ. ಶುಂಠಿ ಹಕ್ಲಲ್ಲಿ ಮೆಣಸು ಹಾಕೊಂಡ್ರೆ ದೃಷ್ಟಿ ಮಾಡ್ತದೆ ನಮ್ಮ ಸಮಾಜ. ರೈತನೇ ದೇಶಕ್ಕೆ ದುಡಿಯೋ ಮಹಾಪುರುಷ, ಅವನ್ ಕೂಡ ಕುಳಿತರೆ ಎಲ್ಲ ಸರ್ನಾಶ. ಅಡಿಕೆ ಎಷ್ಟಿಲ್ಲ ಜೋಳು ತ್ವಾಟವು, ರಿಟೈರ್ಮೆಂಟ್ ಕೊಡುವುದೇ ಸಾಕ್ಷಾತ್ಕಾರವು. ಹಕ್ಲನ್ನು ಕಾಯ್ತವೆ ಸಾಕಿದ ನಾಯಿಗಳು, ಪಾಯ್ಸನ್ ಕುಡ್ದು ಸಾಯೋದೇ ನಾವುಗಳು. ಇಲ್ಲ ನನಗೆ ದೇವರಾಣಿದು, ದೇವರ ಮೇಲೆ ನಂಬಿಕೆ.